ನಮಸ್ತೆ ಸರ್. ನಾನು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಸೊ ಇದು ಏನು ನನಗೆ ರಾಜ್ಯಾಧ್ಯಕ್ಷರು ಸನ್ಮಾನ ಮಾಡಿದ್ರು, ಅದು ನನ್ನ ಎಲ್ಲಾ ನೌಕರರಿಗೆ ಸಂದ ಸನ್ಮಾನ ಅಂತ ನಾನು ಭಾವಿಸ್ತೇನೆ. ಅವ್ರಿಗೋಸ್ಕರ ನಾನು ಅವ್ರ ಧ್ವನಿಯಾಗಿ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ. ನನಗೆ ಏನೇ ಸ್ಥಾನಮಾನ ಕೊಟ್ಟಿದ್ರು ನನ್ನ ನೌಕರರಿಂದ ಬಂದಿದೆ. ಅದು ನನ್ನ ಸಮಸ್ತ ರಾಜ್ಯದ ನನ್ನ ನೌಕರ ಬಾಂಧವರಿಗೆ, ನನ್ನ ರಾಜ್ಯ ಪರಿಷತ್ ಬಾಡಿ, ನಮ್ಮ ರಾಜ್ಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಹಾಗೆ ನಮ್ಮ ರಾಜ್ಯ ಸಂಘದ ಸರ್ಕಾರಿ ನೌಕರ ಸಂಘದ ಷಡಕ್ಷರಿ ಸರ್ 11ನೇ ತಾರೀಕು ಸಮಾವೇಶ ಇಟ್ಕೊಂಡಿದ್ದಾರೆ, ಸಿಎಂಗೆ ಅಭಿನಂದನಾ ಸಮಾವೇಶ. ಅದಕ್ಕೆ ನಮ್ಮ ಸಮಸ್ತ ನೌಕರ ನಮ್ಮ ಬೆಂಬಲ ಸೂಚಿಸ್ತಾ ಇದೀವಿ. ನಾವು ಬರ್ತಾ ಇದೀವಿ, ಅವತ್ತು ಎಲ್ಲರೂ ಭಾಗವಹಿಸ್ತೀವಿ ಸರ್, ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು. ಅವರು ತುಂಬಾ ಡೈನಾಮಿಕ್ ಅಡ್ಮಿನಿಸ್ಟ್ರೇಟರ್. ಆಕ್ಚುಲಿ ನಮ್ಮ ಹಿಂದೆ ನಗರಾಭಿವೃದ್ಧಿ ಸಚಿವರು ಆಗಿದ್ರು. ಅವಾಗ ನಮ್ಮ ಇಲಾಖೆಗೆ ತುಂಬಾನೇ ಕೆಲಸ ಕಾರ್ಯಗಳು ಮಾಡಿ ಒಳ್ಳೆ ಆಡಳಿತಗಾರ ಅಂತ ಹೆಸರು ಪಡೆದಿದ್ರು. ನಮ್ಮ ನೌಕರನ್ನ ಸಕ್ರಮಗೊಳಿಸಿದ್ದಾರೆ. ಎಷ್ಟೊಂದು ನೌಕರರು ಸಕ್ರಮತಿ ಆಗಿರ್ಲಿಲ್ಲ, ಹೊರಗುತ್ತಿಗೆ ಅದೆಲ್ಲ ಇದ್ದವ್ರನ್ನ ಸಕ್ರಮ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ ವರ್ಕ್ಸ್ ನ ಮಾಡಿದ್ದಾರೆ. ಸಾಹೇಬ್ರಿಂದ ಇನ್ನೂ ತುಂಬಾ ನಿರೀಕ್ಷೆ ಇಟ್ಕೊಂಡಿದೀವಿ. ನಮ್ಮ ಇಲಾಖೆಗೆ ಒಳ್ಳೇದ್ ಮಾಡುತ್ತೆ ಅನ್ನೋ ಭರವಸೆ ನಮ್ಗಿದೆ. ತುಂಬಾ ಖುಷಿ ಆಗುತ್ತೆ ಸರ್. ಒಂದೇ ಒಂದು ವಿಷಯ, GBA ಗ್ರೇಟರ್ ಬೆಂಗಳೂರು 5 ವಿಭಾಗ ಆಗಿದೆ. ಮಹಿಳೆಯರು ಹೆಣ್ಮಕ್ಳು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಹೌದು, ಕಾರ್ಪೊರೇಟ್ ಆಗೋದಕ್ಕೆ. ಹೌದು. ಸಮಸ್ತ ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನಾರಿ ಶಕ್ತಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ ಸಾಹೇಬ್ರು ಏನಿದ್ದಾರೆ, CM ಸಾಹೇಬ್ರು ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರ ಬೆಂಬಲದೊಂದಿಗೆ ಎಲ್ಲರೂ ಗೆದ್ಕೊಂಡು ಒಳ್ಳೆ ಟೀಮ್ ಬಿಲ್ಡ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸರ್. ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಸಾಹೇಬ್ರು ನೇತೃತ್ವದಲ್ಲಿ ಅಂತ ಅನ್ಕೊಂಡಿದೀವಿ. ಶುಭ ಹಾರೈಸ್ತೀವಿ ಸರ್. ಧನ್ಯವಾದಗಳು. ಎಲ್ಲ ಸ್ಮೈಲ್ ಮಾಡಿ ಸೀರಿಯಸ್ ಸ್ಮೈಲ್ ನೋಡಿ.